ಆದ್ರೆ ನೀವೇ ನಿಮ್ಮ ಕೈಯಾರೆ ನಿಮ್ಮ ಮಕ್ಕಳ ಜೀವನನ ಹಾಳು ಮಾಡ್ಬಿಟ್ರಲ್ಲ. ಗೊಂಬೆ 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 ಅಂತ ಕರೆದು ಇಲ್ಲಿ ಕೈ ಮುರಿದು ಶೋಕೇಸಲ್ಲಿ ಇಟ್ಬಿಟ್ರಲ್ಲ. ಈಗ ಹೇಗೆ ಸರಿ ಮಾಡ್ತೀರಾ? 22 ವರ್ಷಗಳ ಈ ಗೊಂಬೆ ಬದುಕಲ್ಲಿ ಕಳ್ಕೊಂಡಿರೋ ಸುಖ, ನೆಮ್ಮದಿ, ಪ್ರೀತಿ ಇದನ್ನೆಲ್ಲ ವಾಪಸ್ ತಂದ್ಕೊಳಕ್ಕಾಗುತ್ತಾ ನಿಮ್ಗೆ? ವಯಸ್ಸನ್ನು ಶೆಲ್ಲು ಆಲ್ಮೋಸ್ಟ್ ಖಾಲಿಯಾಗಿರೋ ಗೊಂಬೆ ಮತ್ತೆ ಖುಷಿಯಾಗಿ ಹಾಡೋ ಹಾಗೆ ಮಾಡೋಕ್ಕಾಗುತ್ತಾ ನಿಮಗೆ? ಕ್ರಿಮಿನಲ್, ಅಯೋಗ್ಯ, ನನ್ನ ಮಗಳ ತಲೆ ಹಾಳು ಮಾಡ್ತಾ ಇದ್ದಾನೆ. ನನ್ನ ಮಗಳನ್ನ ಅವಳಿಂದ ಕಾಪಾಡ್ಕೋಬೇಕು. ನನ್ನ ಮಗಳನ್ನ ಅವನಿಂದ ಕಾಪಾಡ್ಕೋಬೇಕು. ನಾನು ನನ್ನ ಮಗಳನ್ನ ಕಾಪಾಡ್ಕೋಬೇಕು. ಗುಡ್ ಮಾರ್ನಿಂಗ್ ಅದಕ್ಕೆ. ಗುಡ್ ಮಾರ್ನಿಂಗ್ ಲಕ್ಷ್ಮಿ. ತಗೊಳ್ಳಿ ಕಾಫಿ. ಥ್ಯಾಂಕ್ ಯು. ಅಣ್ಣ ಇಲ್ಲಿ ಕಾಣಿಸ್ತಿಲ್ಲ, ಅವನ ಕಾಫಿನ ಇಲ್ಲೇ ಇಡ್ಲಾ? ಬೇಡ, ಅಣ್ಣ ಹೊರಗೆ ಇದ್ದಾರೆ, ನೀನೇ ಹೋಗಿ ಕೊಟ್ಬಿಡು ಲಕ್ಷ್ಮಿ. ಲಕ್ಷ್ಮಿ, ನೀನು ಮಾಡ್ತಿರೋದು ಸರಿ ಅಂತ ನಿಂಗೆ ಅನ್ನಿಸ್ತಾ ಇದೆಯಾ? ನಾನೇನು ಮಾಡಿದೆ ಅದಕ್ಕೆ? ನೀನು ಹುಟ್ಟಿದಾಗಿಂದ ನಿಮ್ಮ ಅಣ್ಣನ ಜೊತೆನೇ ಬೆಳೆದಿದ್ಯಾ. ಅವ್ರು ಏನು ಅಂತ ನಿನಗೆ ಗೊತ್ತಿಲ್ವಾ ಲಕ್ಷ್ಮಿ? ಇಷ್ಟು ದಿನದಲ್ಲಿ ಸಂಜೀವ್ ಅವರು ಎಷ್ಟು ಒಳ್ಳೆಯವರು ಅಂತ ನನಗೆ ಅರ್ಥ ಆಗಿದೆ. ಅಂಥದ್ರಲ್ಲಿ ನೀನು ಒಂದು ಇನ್ಸಿಡೆಂಟಿಂದ ಅವ್ರನ್ನ ಜಡ್ಜ್ ಮಾಡೋದು ಸರಿನಾ ಹೇಳು? ಅದಕ್ಕೆ ನಿಮಗೆ ಅಣ್ಣನ ಮೇಲೆ ಏನೂ ಬೇಜಾರಿಲ್ವಾ? ಅದಕ್ಕೆ ಬೇಕಾದರೆ ಅಣ್ಣನ ಹತ್ರ ನಾನು ಮಾತಾಡ್ತೀನಿ. ನೀನು ಮಾತಾಡಬೇಕು ಲಕ್ಷ್ಮಿ, ಆದರೆ ತಪ್ಪು ತಿಳ್ಕೊಂಡು ಪ್ರಶ್ನೆ ಮಾಡೋದಕ್ಕಲ್ಲ, ಪ್ರೀತಿಯಿಂದ ಮಾತಾಡಬೇಕು. ನಾನು ಆದಿ ಹೇಗಿದ್ದೀವೋ ನೀನು ಸಂಜೀವ್ ಅವರು ಕೂಡ ಹಾಗೆ ಅಲ್ವಾ? ಅದಕ್ಕೆ ನಿಮಗೆ ನಿಜವಾಗ್ಲೂ ಯಾವ ಬೇಸರನೂ ಇಲ್ವಾ? ನನಗೆ ಯಾವ ಬೇಸರನೂ ಇಲ್ಲ ಲಕ್ಷ್ಮಿ, ಆದರೆ ನೀನು ನಿಮ್ಮ ಅಣ್ಣನ ಮಾತಾಡಿಸ್ತಾ ಇದ್ರೆ ಅವ್ರಿಗೆ ಬೇಜಾರಾಗೋದಂತೂ ನಿಜ. ಹೋಗು, ಕಾಫಿ ಕೊಟ್ಟು ಪ್ರೀತಿಯಿಂದ ಮಾತಾಡ್ಸೋಗು. ಅಣ್ಣ, ಅಣ್ಣ, ಲಕ್ಕಿ, ಕಾಫಿ ತಂದ್ಯಾ? ನೀನು ನನ್ನನ್ನು ಮಾತಾಡ್ಸಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಕಣೆ. ಯಾಕೆ ಮಾತಾಡಿಸ್ಬೇಕು ನೀನು ನನ್ನ? ಮುದ್ದಾದ ತಂಗಿ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡೋದನ್ನು ಬಿಟ್ಬಿಟ್ಟು ನಿನ್ನ ಮೇಲೆ ಕೈ ಮಾಡಿದೆ ನಾನು. ಯಾಕೆ ಮಾತಾಡಿಸ್ಬೇಕು ನೀನು ನನ್ನ? ಯಾಕೆ ಮಾತಾಡಿಸ್ಬೇಕು? ಕಾಫಿ ತಗೋ, ಆರೋಗುತ್ತೆ. ನನ್ನ ಅಣ್ಣ ಯಾವ ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತು. ಯಾಕೆಂದ್ರೆ ಅವನು ಗುರುರ ಮಕ್ಕಳು ತಪ್ಪು ಮಾಡಿದಾಗ ತಿದ್ದೋ ಗುರು, ತಪ್ಪೇ ಮಾಡದಿರೋ ಹಾಗೆ ಕಾಪಾಡೋ ಗುರು. ಅಂಥದ್ರಲ್ಲಿ ಅವನು ತಪ್ಪು ಮಾಡ್ತಾನ? ಸಾಧ್ಯನೇ ಇಲ್ಲ.
ಲಕ್ಕಿ, ನಾನೇ ಸ್ವಲ್ಪ ಹೊರಟಾಗಿ ಕೇಳ್ಬಿಟ್ಟೆ. ಸಾರಿ. ಏಯ್ ಸುಮ್ಮನೆ ಹಾಗೆಲ್ಲ ಮಾತಾಡಬೇಡ. ಹಾಗೆಲ್ಲ ಏನಿಲ್ಲ. ನೀನು ಮಗು ಥರ ಮನ್ಸಿರೋ ಕಣು. ಅಂಥದ್ರಲ್ಲಿ ನೀನು ಬೇರೆಯವ್ರಿಗೆ ನೋಯಿಸ್ತೀಯ, ಅದರಲ್ಲೂ ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅದಕ್ಕೇನ ನೋಯಿಸ್ತೀಯ ಅಂದರೆ ಸಾಧ್ಯನೇ ಇಲ್ಲ. ನೀನು ಅದು ಏನೇ ಕಾರಣಕ್ಕೆ ಅದನ್ನು ಮಾಡಿರ್ಬೋದು. ಯಾಕೆ ಹಾಗೆ ಮಾಡಿದೆ, ನನಗೆ ಈಗಲೇ ಕಾರಣ ಹೇಳು ಅಂತ ನಾನೇನು ಕೇಳಲ್ಲ ಬಿಡು. ಆದರೆ ನಿನ್ನ ಮನಸ್ಸಿನ ಭಾರನ ಇಳಿಸ್ಕೋಬೇಕು ಅನ್ಸಿದ್ರೆ, ನಿನ್ನ ನೋವನ್ನ ಹಂಚ್ಕೋಬೇಕು ಅನ್ಸಿದ್ರೆ ಈ ತಂಗಿ ಇದ್ದಾಳೆ ಅಂತ ಮರಿಬೇಡ. ಆದರೂ ನೀನು ಅದಕ್ಕೆ ಅವಮಾನ ಮಾಡಿದ್ದು ನಿಜಾನೇ. ಹೌದು, ನಿನಗೆ ಪಾರ್ಟಿಲಿ ಯಾರು ಕೊಡ್ಸಿದ್ದು? ಅದು ಹೆಂಗೆ ಸಿಕ್ತು? ಹೋಗ್ಲಿ ಬಿಡು, ಪದೇ ಪದೇ ಅದನ್ನೇ ಕೆದಕಿ ನಿನ್ನನ್ನು ನೋಯಿಸಲ್ಲ. ಅದಕ್ಕೆ ತುಂಬ ಒಳ್ಳೆಯವರು ಕಣು. ಅವರನ್ನು ನೀನು ಬೊಗಸೆಲಿಟ್ಟು ನೋಡ್ಕೊ. ಇಬ್ಬರು ಯಾವಾಗಲೂ ಖುಷಿಯಾಗಿರ್ಬೇಕು ಕಣು. ನೋಡು, ಇನ್ಮೇಲೆ ಅದು ಏನೇ ಕಾರಣ ಇರಲಿ, ನೀನು ಯಾವುದೇ ಕಾರಣಕ್ಕೂ ಅದಕ್ಕೆನ ಬಿಟ್ಕೊಡ್ಬೇಡ. ಅವರು ನಿನ್ನ ಜೊತೆಗೆ ಬದುಕಬೇಕಿರೋದು. ನೀನು ಅವ್ರನ್ನ ಬಿಟ್ಕೊಟ್ರೆ ತಪ್ಪಲ್ವಾ? ನೋಡು, ಇನ್ಯಾವತ್ತೂ ನನ್ನ ಅಣ್ಣ ಅತ್ತಿಗೆಗೆ ನೋವಾಗೋ ಹಾಗೆ ನಡ್ಕೋಬಾರ್ದು, ಸರಿನಾ? ಪ್ರಾಮಿಸ್ ಮಾಡು. ಅಮೃತ ಅವರನ್ನು ಬಿಟ್ಟರೆ ಅವ್ರು ಖುಷಿ ಆಗೋದು ಲಕ್ಕಿ. ಈ ಸಂಜೀವನ್ ಪಾಲಿಗೆ ಸಂಜೀವಿನಿ ಅಮೃತ ಅವ್ರ ಪ್ರೀತಿ. ಆದರೆ ಡಿವೋರ್ಸ್ ಅನ್ನೋ ಒಂದು ವಿಷದ ಹನಿನ ನಾವೇ ಕೈ ಹಾರಕ್ಕೆ ಬೆರೆಸ್ತಾ ಇದ್ದೀವಿ. ಇದನ್ನು ನಿನ್ನ ಹತ್ರ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಕ್ಷಮಿಸು ಲಕ್ಕಿ, ಕ್ಷಮಿಸು.